ನಮಸ್ಕಾರ ಪ್ರೇಕ್ಷಕರೇ, MRS ನ್ಯೂಸ್ನಲ್ಲಿ ಸ್ವಾಗತ. ಇಂದು ಹುಬ್ಬಳ್ಳಿ ಶಹರದ JDS ಕಾರ್ಯಕರ್ತೆಯಾದಂತಹ ಪೂರ್ಣಿಮಾ ಸೌದತ್ತಿಯವರ ಮನೆಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಕೋರ್ ಕಮಿಟಿ ಅಧ್ಯಕ್ಷರಾದಂತಹ ಗಂಗಾಧರ್ ಪೆರೂರ್, ಮೆಹಬೂಬ್ ಖಾನ್ ಪಠಾಣ್, ಶಂಕರ್ ಪವಾರ್, ನಿಜಾಮುದ್ದೀನ್ ಹದಲಿ, ಜಾಫರ್ ಸಾಬ್ ಬೆಟಗೇರಿ ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಎಲ್ಲರೂ ಒಬ್ಬೊಬ್ರು ಪದಾಧಿಕಾರಿಗಳ ಆಯ್ಕೆ ಮಾಡಂತೇಳಿಕೆ ಸರ್ ಮಹಾನಗರ ಜಿಲ್ಲೆಯ ಅಧ್ಯಕ್ಷರಾದಂಥ ಗುರುರಾಜ್ ಹುಣಸಿಮರದವರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆದಂಥ ಮಾಜಿ ಶಾಸಕರಾದಂಥ ವೀರಭದ್ರಪ್ಪ ಹಲವರಿಗೆ ಆದರ್ಶದ ಮೇರೆಗೆ ಇವತ್ತು ಕೋರ್ ಕಮಿಟಿ ಸದಸ್ಯರಾದಂಥ ಗಂಗಾಧರ್ ಪೆರೂರ ಎಲ್ಲರೂ ಸಮ್ಮುಖದಲ್ಲಿ ನಮ್ಮ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಪೂರ್ಣಿಮಾ ಸೌದತ್ತಿಯವರ ನೇತೃತ್ವದಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಉದ್ದೇಶಿಸುವಾಗಿ ಇಲ್ಲಿ ಇರತಕ್ಕಂಥ ಮಹಿಳೆಯರಿಗೆ ಎಲ್ಲ ಕೂಡಿಕಾಸ ಪಕ್ಷದ ನಮ್ಮ JDS ಪಕ್ಷದಲ್ಲಿ ಕಮಿಟಿ ಸದಸ್ಯರಾದಂಥ ಅಧ್ಯಕ್ಷರಾದಂಥ ಗಂಗಾಧರ್ ಪೆರೂರ್ ಅವರು ಈ ಕೋರ್ ಕಮಿಟಿಯ ಬಗ್ಗೆ ತಮ್ಮಲ್ಲಿ ಒಂದೆರಡು ಮಾತನ್ನು ಮಾತಾಡಬೇಕಂತೇಳಿ ಗಂಗಾಧರ್ ಪೆರೂರ್ಗೆ ನಾನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಮೀಸಲು ಕ್ಷೇತ್ರದ ಎಲ್ಲ ನಮ್ಮ 60 ವಾರ್ಡ್ನಿಂದ ಹಿಡ್ಕೊಂಡು 82ನೇ ವಾರ್ಡ್ ಮಟ್ಟ ಎಲ್ಲ ನಮ್ಮ ಪೂರ್ವ ಕ್ಷೇತ್ರದ ಜನರ ವಾರ್ಡ್ ವೈಸ್ ಮಾಡಿ ಆ ವಾರ್ಡ್ ವೈಸ್ ಕಮಿಟಿ ಮಾಡಿ ಆ ವಾರ್ಡ್ ವೈಸ್ಗಳಿಗೆ ಏನೇನು ಸಮಸ್ಯೆಗಳಿದಾವೆ ಅಂತೇಳಿ ನಮ್ಮ ಹೈಕಮಾಂಡ್ ಸೂಚನೆ ಮೇರೆಗೆ ನಮಗೆ ಇವತ್ತು ಪೂರ್ವ ಕ್ಷೇತ್ರದ ಅಧ್ಯಕ್ಷತೆಯನ್ನು ಕೊಟ್ಟು ಕೋರ್ ಕಮಿಟಿಗೆ ನಮ್ಮ 10 ಜನ ಕೊಟ್ಟು ಇವತ್ತೆಲ್ಲ ವಾರ್ಡ್ಗಳು ಅಡ್ಡಾಡಿ ಹೆಣ್ಮಕ್ಳಾಗಿರ್ಬೋದು ಗಂಡ್ಮಕ್ಳಾಗಿರ್ಬೋದು ಕಡು ಬಡವರಾಗಿರ್ಬೋದು ಅಲ್ಪಸಂಖ್ಯಾತರು OBC SC ಎಲ್ಲ ಜನಾಂಗದವ್ರದ್ದು ಏನು ಸಮಸ್ಯೆ ಇದೆಯವಲ್ಲ ಅದೆಲ್ಲ ಲಿಸ್ಟ್ ಮಾಡಿಕೊಂಡು ಒಂದು ಲೀಸ್ಟನ್ನು ನಮ್ಗೆ ಒಪ್ಪಿಸ್ಬೇಕಂತೇಳಿ ಕುಮಾರಸ್ವಾಮಿ ಅವರು ಆದೇಶವನ್ನು ಮಾಡಿದ ತಕ್ಷಣ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂಥ ಗುರುರಾಜ್ ಹುಣಸಿಮರದವರು ವೀರಭದ್ರಪ್ಪನವರು ಕೂಡಿ ಒಂದು ಕಮಿಟಿಯನ್ನು ಮಾಡಿ ಈ ಕಮಿಟಿ ಮುಖಾಂತರ ಯಾರ್ಯಾರ ಸಮಸ್ಯೆಗಳು ಏನೇನಿದಾವೆ ಅಂತೇಳಿ ಒಂದು ನೋಟ್ ಮಾಡಿಕೊಂಡು ನಾವು ಸದಾ ಜನರ ಪರವಾಗಿದ್ದೀವಿ, ಜನರ ಸಮಸ್ಯೆ ಆಲಿಸಲಿಕ್ಕೆ ತಾವು ಏನೇನು ಸಮಸ್ಯೆ ಏನು ಎದುರಿಸ್ತಾ ಇದ್ದೀರಿ ಅದರ ವಿರುದ್ಧ ಹೋರಾಡಲಿಕ್ಕೆ ನಿಮಗೆ ಶಕ್ತಿ ತುಂಬೋಸ್ಕರ ನಮ್ಮ ಜನತಾದಳ ವತಿಯಿಂದ ನಾವೆಲ್ಲರೂ ಇವತ್ತೊಂದು ದಿವಸ ಕೂಡಿ ನೇರವಾಗಿ ನಿಮಗೆ ಸಂಪರ್ಕ ಮಾಡಿ ನಿಮ್ಗೆ ಭೇಟಿಯಾಗಿ ನಾವು ಏನು ನಿಮ್ಮ ಸಮಸ್ಯೆ ಇದೆ ಅದನ್ನು ನಮಗೆ ಇಡೀ ರಾಜ್ಯಕ್ಕೆ ಗೊತ್ತಾಗ್ಬೇಕು. ಈಗ ನೀವು ಸುಮ್ಮನೆ ಕುಂತ್ರೆ ಹೌದು ಬಿಡ ಮತ್ತೆಲ್ಲ ಕರೆಕ್ಟ್ ಐತಿ, ಹಿಂಗಾಗಿ ಜನ ಸುಮ್ಮನೆ ಕುಂತಾರ ಏನು ಸಮಸ್ಯೆ ಇಲ್ಲ ಅಂತಾರ ಅವರು. ಈಗ ನಿಮ್ಮ ಸಮಸ್ಯೆ ಇಟ್ಕೊಂಡು ನಾವು ಹೋರಾಟ ಮಾಡಕ್ ರೆಡಿ ಇದೀವ್ರಿ. ಈಗ ನಿಮ್ಮ ಸಮಸ್ಯೆ ಇಟ್ಕೊಂಡು ನಿಮ್ಗೆ ಕರ್ಕೊಂಡು ಹೋಗಿ ನೋಡ್ರಿ ಅದಕ್ಕೆ ಮೇಡಮ್ರ ಈಗ ನೀವು ಸಮಸ್ಯೆ ನಮ್ಗೆ ಲಿಸ್ಟ್ ಮಾಡಿಕೊಡ್ರಿ. ಈಗ ಆಲ್ರೆಡಿ ಲಿಸ್ಟ್ ಬರ್ಕೊಂಡೀನಿ. ನಿಮ್ಮ ಸಮಸ್ಯೆ, ನಿಮ್ಮ ಮೊಬೈಲ್ ನಂಬರು, ನೀವು ಎಲ್ಲ ಏನೇನು ಬೇಡಿಕೆ ಅದಾವ ನಾವು ಬರ್ಕೊಂಡಿವಿ. ಇದೆಲ್ಲ ನಾವೆಲ್ಲ ಟೋಟಲ್ ಪೂರ್ವ ಕ್ಷೇತ್ರದಾಗ ಎಷ್ಟು ಕ್ಷೇತ್ರ ಬರ್ತಾವಲ್ಲ ಎಲ್ಲ ಕ್ಷೇತ್ರ ಲಿಸ್ಟ್ ತೊಗೊಂಡೋಗಿ ನಮ್ಮ ಅಧ್ಯಕ್ಷರ ಕಡೆ ಕೊಟ್ಟಾಗ ನಿಮ್ಗೆ ಇನ್ನೊಂದು ಸಭೆ ಕರೀತಾರೆ ಅವರು. ಇನ್ನೊಂದು ಸಭೆ ಕರೆದು ಮತ್ತು ಗಂಗಾಧರ್ ಅವರು, ಪೂರ್ಣಿಮಾ ಅವರು, ಈ ಕಮಿಟಿ ಅವರು ಎಲ್ಲರೂ ಕೂಡಿ ಮಾಡ್ಕೊಂಡ್ಬಂದಿದ್ದು ಸತ್ಯನ ನಿಮ್ಮ ಸಮಸ್ಯೆ ಆಯ್ತು ಈಗ ಹೆಸರಿಟ್ಟು ಓದಿರ್ತಾರೆ ಅವರು. ಈಗೇನು ನಾವು ಮೊಬೈಲ್ ನಂಬರ್ ಕೊಟ್ಟಿವಲ್ಲ ಅಲೌನ್ಸ್ಮೆಂಟ್ ಮಾಡ್ತಾರೆ. ಇಂಥವ್ರು ಎದ್ದು ನೀವು ಅವತ್ತು ಹೌದ್ರಿ ಸರ್ ಅವ್ರು ಬಂದಿದ್ದು ಕರೆ ಐತಿ, ನಮ್ಮ ಸಮಸ್ಯೆ ಹೇಳಿದ ಕರೆ ಐತಿ, ನಾವು ಅರ್ಜಿ ಕೊಟ್ಟಿದ್ದು ಕರೆ ಐತಿ, ನಮ್ಮ ಮನೆ ಇಲ್ಲ, ನಮ್ಮ ರೋಡ್ ಸಮಸ್ಯೆ ಐತಾವು, ಮನೆತನ ಸಮಸ್ಯೆ ಐತೆ ಅಂತ ನೀವು ಅಲ್ಲಿ ಹೇಳ್ಬೋದು. ಹೇಳಿದ ತಕ್ಷಣ ಅದು ಅವರೊಂದು ಲಿಸ್ಟ್ ಮಾಡಿಕೊಂಡು ನಿಮ್ಮ ಪರವಾಗಿ ಸದಾ ನಮ್ಮ ಜನತಾದವ್ರು ಇರ್ತಾರೆ ಅಂತೇಳಿ ನಾನು 2 ಮಾತು ಮುಗಿಸಿ ಮತ್ತೇನೈತೆ ನಾವು ಹೇಳ್ಬೋದು ಅಂತೇಳಿ. ಲಾಸ್ಟ್ ಟೈಮ್ JDSಲಿಂದ ನಿಂತಿದ್ದೆ. ಎಷ್ಟಂದ್ರೆ ಒಂದು 1200 ಓಟ್ ತೊಗೊಂಡೇನೆ ನಾನು. JDS ಇಲ್ಲ ಅಂತಾರೆ ಎಲ್ಲರೂ. JDS ಪಕ್ಷನ ಇಲ್ಲ, ಸಣ್ಣ ಪಕ್ಷ ಇಲ್ಲ, ಆದರೆ ಎಲ್ಲರೂ JDS ಪಕ್ಷ ಇದೆ ಅಂತ ವೋಟರ್ಸ್ ತೋರಿಸ್ಕೊಟ್ಟಾರ. ಹಂಗಾಗಿ ನಾನು ಎಲ್ಲರೂ ಕೇಳ್ಕೊಳ್ಳೋದ, ನೀವು ಈಗ ನಾ ಫಸ್ಟಿಗೆ ಹೋದಾಗ 4 ಅಷ್ಟೇ 5-6 ಮಂದಿ ಕೂಡಿದ್ರು ನಾನು ಫಸ್ಟಿಗೆ. ನಾನು ಕಾಂಕ್ರೀಟ್ ಮೇಸ್ತ್ರಿ, ನಾನು ಇದು ಮಾಡಿಲ್ಲ, ಒಟ್ಟು ಏನು ಪಾಲಿಟಿಕ್ಸ್ದಾಗ ಇದ್ದಿಲ್ಲ.
ಅಷ್ಟೇ ಜಸ್ಟ್ ನಿಂದ್ರೋಣ, ಜನ ಕಷ್ಟಕ್ಕೆ ಸ್ಪಂದಿಸೋಣ ಅಂತ ಹೋಗಿದ್ದೆ. ಆ 10 ಮಂದಿ ಏನಿದ್ರೆ 10 ಮಂದಿ 10 ಮನೆ ಹಂಚ್ಕೊಂಡಿದ್ರು. ಮನೆಗೆ ಹೋಗಿ ಹೇಳಿ ಇಂಥ ಚಲೋ ಕೆಲಸ ಮಾಡ್ತಾರೆ ಅಂತ. ಹಂಗಾಗಿ ನೆಕ್ಸ್ಟ್ ನಮ್ಮ ಪೂರ್ಣಿಮಾ ಅವರು ನಿಂದಿರ್ತಾರೆ, ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಹೆಂಗೆ ನೀವು ನಿಂತಂಗೆ ಅವ್ರು ನಿಂದಿರೋದಲ್ಲ, ನೀವು ನಿಂತಂಗೆ ಮಾಡಿ ಸ್ವಲ್ಪ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ನಾನು ಅನ್ಕೊಂತೀನಿ. ನಿಮ್ಮ ಸಮಸ್ಯೆ ಏನಾದ್ರು ಇದ್ರೂ ನಾವೆಲ್ಲರೂ ಕೂಡಿ ಬಗೆಹರಿಸ್ತೀವಿ. ಮಾತು ಮುಗಿಸಿ. ಈ ವೇದಿಕೆಯ ಅಧ್ಯಕ್ಷರು ಬೆರೂರವರು, ಆಮೇಲೆ ನಿಮ್ಮ ಜನತಾದಳದ ಸೀನಿಯರ್ ಲೀಡರ್ ಗಂಗಾಧರ್ ಅವರು, ಶ್ರೀಕಾಂತ್ ಅವರು, ಹಾಗೂ ಪೂರ್ಣಿಮಾ ಸೌದತ್ತಿ ಅವರು, ಶಂಕರ್ ಪವಾರ್, ಶ್ರೀಕಾಂತ್ ಯಲ್ಗಾರ್ ಅವರು, ಪೂರ್ಣಿಮಾ ಸೌದತ್ತಿ ಅವರು, ಶಂಕರ್ ಪವಾರ್ ಅವರು, ಆಮೇಲೆ ನಮ್ಮ MRS ನ್ಯೂಸ್ ಎಡಿಟರ್ ಗೌಸ್ ಅವರು, ಮತ್ತೊಬ್ಬರು ನಮ್ಮ ಸ್ನೇಹಿತರು ಯಡಗೇರಿ ಅವರು, ಎಲ್ಲರಿಗೂ ನಾನು ಫಸ್ಟ್ ನಮಸ್ಕಾರ ಹೇಳ್ತೀನಿ. ಆಮೇಲೆ ಇವತ್ತು ಏನು ವಾರ್ಡ್ನಲ್ಲಿ ಕಮಿಟಿ ರಚನೆ ಮಾಡಬೇಕಾಗಿದೆ, ಅದೇ ಹೋರಾಟ ನಡೆದಿದೆ. ಆಮೇಲೆ ಮೊಟ್ಟ ಮೊದಲು ವಾರ್ಡದ ಏನು ಸಮಸ್ಯೆ ಇದೆ ಅದು ಈಗ ನೋಡಿದ್ರೆ ನೀವು ಬರ್ಕೊಂಡಿದ್ದೀವಿ. ಸಾಧ್ಯ ಆದರೆ ಒಂದು ಕಮಿಟಿ ರಚನೆ ಮಾಡಿಕೊಂಡು ಒಂದು ಕಮಿಟಿ ಇದು ವಾರ್ಡ್ ಕೆಲಸ ಮಾಡೋದು ಅದು ಒಂದು ಮಾಡಿದರೆ ಮತ್ತೊಂದು ಬರ್ತಾ ಇದ್ದೀವಿ. ಯಾವ ಸಮಸ್ಯೆ ಆಗಿಲ್ಲ ಆ ಸಮಸ್ಯೆ ಬಗ್ಗೆ ಒಂದು ಕಮಿಟಿ ಮಾಡಿಕೊಂಡು ನಾವು ಸ್ವತಃ ಅಲ್ಲಿ ಆಫೀಸರ್ ಕಡೆ ಹೋಗಿ ನಮ್ಮ ಬಗ್ಗೆ ಮಾತಾಡಿ ಏನಿದೆ ಪ್ರಾಬ್ಲಮ್ ಏನಿದೆ ಸಾಲ್ವ್ ಮಾಡಬೇಕಂತ ನಾವೆಲ್ಲರೂ ಒಂದು 5-6 ಮಂದಿ ಆದ ನಾವು ಹೋಗಿ ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆ ಬಗ್ಗೆ ಆಗ್ತಿದೆ ಪ್ರಯತ್ನ ಮಾಡ್ತೀವಿ. ಆಮೇಲೆ JDS ಪಕ್ಷ ತಮಗೆ ಗುರುತಿದೆ, ಸುಮಾರು 3 ಸಲ ನಮ್ಮ ಕರ್ನಾಟಕ ರಾಜ್ಯಕ್ಕೆ ರಾಜಳಿಕೆ ಮಾಡಿದೆ. ದೊಡ್ಡ ಪಕ್ಷ ಇದು. ಏನೋ ದೊಡ್ಡ ಲೀಡರ್ಗಳು ಅವರವ್ರ ಜಗಳಾಟ ಮಾಡಿ ಇದು ಒಡಕಾಯಿತು. ಒಡಕಾದ್ಮೇಲೆ ಒಬ್ಬರು JDU ಅಂತ ಮಾಡಿದರು, ನಮ್ಮ ದೇವೇಗೌಡರು JDS ಅಂತ ಮಾಡಿದರು. ಅರ್ಧ ಭಾಗ ಇಲ್ಲಿ ಅರ್ಧ ಭಾಗ ಅಲ್ಲಿ. ಆಮೇಲೆ ಕೆಲವೊಬ್ಬರು BJP ಹೋಗ್ಬಿಟ್ರು, ಆಮೇಲೆ ಕೆಲವೊಬ್ಬರು ಕಾಂಗ್ರೆಸ್ ಸೇರಿಬಿಟ್ರು. ಹೀಗಾಗಿ ನಮ್ದು ದೊಡ್ಡ ಪಕ್ಷ ಹೋಗಿ ಈಗ ಸಣ್ಣ ಪಕ್ಷ ಆಗಿದೆ. ಈಗ ಮತ್ತೆ ಪುನಃ ನಾವು ಎಲ್ಲರೂ ಕೂಡೀವಿ, ಮತ್ತೆ ಹಳೆ ಮಂದಿಗೆ ಕೂಡಿಸ್ತೀವಿ. ಪುನಃ ಒಂದು ಜಾಗೃತ ತೊಗೊಂಡು ಬಂದು ಇದು ಒಂದು ಹೊಸ ಆರ್ಗನೈಸೇಷನ್ ಮಾಡಿ ಈ ಪಕ್ಷ ನಾವು ಕಟ್ಟಬೇಕಾಗಿದೆ. ನಾವು ಇವತ್ತು ನಿಮಗೆ ನಾನು ಏನು ಹೇಳ್ತೀವಿ ಪ್ರಾಮಿಸ್ ಮಾಡ್ತೀನಿ, ಈ ಪಕ್ಷ ಕಟ್ಟೇ ತೀರ್ತೀವಿ. ಆಮೇಲೆ ಪಕ್ಷ ಗಟ್ಟಿ ಆದಮೇಲೆ ತಮ್ಮ ಎಲ್ಲರೂ ನೋಡ್ತೀವಿ, ಎಲ್ಲರದ್ದು ಸಮಸ್ಯೆ, ಎಲ್ಲರದ್ದು ಕೆಲಸ, ಬಡವ ಜನರದ್ದು ಕೆಲಸ, SC/ST ಮೈನಾರಿಟೀಸ್, ಲೋನ್ ಇದೆ, ಮನೆಗಳು ಇದೆ, ನೀರಿದೆ, ಏನೇನು ಸಮಸ್ಯೆ ಇದೆ ಅದು ಬಗೆಹರಿಸೋಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಇಷ್ಟು ಹೇಳಿ ಇವತ್ತು ನಮಗೆ ಕರೆಸಿದ್ದಕ್ಕೆ ನಮ್ಮ ಪೂರ್ಣಿಮಾ ಮೇಡಮ್ಗೆ ನಾನು ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಆಮೇಲೆ ಇಂಥ ಸಭೆ ಮುಂದೆ ಮತ್ತು ನಮ್ಮ ಮನೆಯೊಳಗೂ ಕರೆಸ್ತೀನಿ. ಆಮೇಲೆ ಎಲ್ಲರ ಲೀಡ್ರ್ ಮನೆಯೊಳಗೆ ಎಲ್ಲರೂ ಬರಬೇಕು. ಇದೇ ಥರ ನಾವು ಪಾರ್ಟಿ ಆರ್ಗನೈಸೇಷನ್ ಮಾಡೋದು. ಆಮೇಲೆ ರೀಸೆಂಟ್ಲಿ ನಾನು ಜಾಯ್ನ್ ಮಾಡಿ 2 ದಿವಸ ಆಗಿಲ್ಲ ಜಾಯ್ನ್ ಅಂದರೆ ನಾನು ಪಾರ್ಟಿದವನು, ಬಟ್ ದೂರ ಇದ್ದೆ. ಈಗ ಮತ್ತೆ ಕೂಡಿದ್ದೀವಿ, ಆರ್ಗನೈಸೇಷನ್ ಮಾಡೋದು. ತಮ್ಮ ಸಹಕಾರ ಇರಲಿ. ಆಮೇಲೆ ಇಷ್ಟು ಹೇಳಿ ನನ್ನ ಜಾಗ ತೋರಿಸ್ತೀನಿ. ನಮಸ್ಕಾರ. ಸದಸ್ಯರು ಒಂದೆರಡು ಮಾತನ್ನು ಮಾತಾಡಬೇಕು. ಈಗ ಮುಂಬರುವ ದಿನದಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಹತ್ತಿರ ಬರ್ತಾ ಇದೆ. ನಮ್ಮ ಪಕ್ಷದಲ್ಲಿ ಮಹಾನಗರ ಜಿಲ್ಲಾ ಅಧ್ಯಕ್ಷರಾಗಿ ಅವ್ರಿಗೆ ಆಯ್ಕೆಯನ್ನು ಮಾಡಿದ್ದೀವಿ. ತಾವು ಕುಳಿತಂತ ಮುಖಂಡರಿಗೆ ಹಾಗೂ ಸಹೋದರರಿಗೆ ನಮಸ್ಕರಿಸುತ್ತಾ, ಇವತ್ತು ಈ ಮೀಟಿಂಗ್ ಕರೆದಿರೋ ಉದ್ದೇಶ ಇಷ್ಟ. ಪ್ರತಿ ಸಾರಿ ಹೆಣ್ಮಕ್ಳು ವಾರ್ಡ್ನೊಳಗಾಗಲಿ ಗಂಡು ಮಕ್ಕಳಿಗಾಗಲಿ ಎಷ್ಟೋ ಯೂತ್ ಜನಗಳಿಗೆ ಕೆಲಸ ಇಲ್ಲ. ಆಮೇಲೆ ಎಲೆಕ್ಷನ್ ಟೈಮಿಗೆ ಮಾತ್ರ ನೆನಪಿಸ್ಕೋತಾರೆ ಜನಕ್ಕೆ. ಇದನ್ನ ಆಗಬಾರ್ದು ಅನ್ನೋದು ನಮ್ಮ ಪಕ್ಷದ ಉದ್ದೇಶ. ಮೊದಲನೇದು, ಮಹಿಳೆಯರಾಗಲಿ ಹುಡುಗರು ಗಂಡು ಮಕ್ಕಳಾಗಲಿ ಏನೋ ಆಗಿರಲಿ, ಅವ್ರ ಸಮಸ್ಯೆಗಳನ್ನ ನಮ್ಮ ಮುಂದೆ ಹೇಳ್ಕೊಂಡು ಅವ್ರದ್ದು ಏನೈತೆ ನೀವು ಮನೆಗೆ ಹೋಗ್ರಿ, ಅವ್ರ ಕಷ್ಟ ಏನಂತ ಕೇಳ್ಕೊರಿ, ಅವ್ರ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿದಾಗ ನಾವು JDS ಧ್ವಜವನ್ನು ಆರಿಸ್ತೀವಿ ಅನ್ನೋದು ನಮ್ಮ ಅಧ್ಯಕ್ಷರ ಒಂದು ಮನಸ್ಸಲ್ಲಿ ಬಂತು. ನಾವು ಈ ಇದರೊಳಗೆ ನಾವು ಗುರುರಾಜ್ ಹುಣಸೇಮರ ಸರ್ ಅವರು ನಮ್ಮ ಮಹಾನಗರ ಜಿಲ್ಲಾ ಅಧ್ಯಕ್ಷರು ಅವರು ತಗೊಂಡಿರೋಂಥ 10 ಮಂದಿ ಟೀಮನ್ನು ರೆಡಿ ಮಾಡಿಬಿಟ್ಟು ನಮಗೆ ಪ್ರತಿಯೊಂದು ವಾರ್ಡಿಗೆ ಹೋಗ್ರಿ, ಹೆಣ್ಮಕ್ಳ ಸಮಸ್ಯೆ ಏನೈತಿ, ಗಂಡು ಮಕ್ಕಳ ಸಮಸ್ಯೆ ಏನೈತಿ, ಯುವಕರ ಸಮಸ್ಯೆ ಏನೈತಿ,
ಈಗಿಂದ ತಗೊಳ್ರಿ. ಎಲೆಕ್ಷನ್ ಬಂದಾಗ ಬರೀ ಓಟ್ ಅಷ್ಟ ಕೇಳಕ್ ಬರ್ತಾರ, ಹೋಗ್ರಿ ಅಂತ ಅನ್ನಿಸ್ಕೊಳ್ಳೋ ಬೇಡ. ಇವಾಗಿಂದ ಕೆಲಸ ಸ್ಟಾರ್ಟ್ ಮಾಡ್ರಿ. ಅವ್ರ ಮನಸ್ಸೊಳಗಿರೋ ಒಂದ್ ಮನಿ ಇಲ್ಲ, ಅವ್ರಿಗೆ ಮನೆ ಕೊಡಿಸುವಂತ ವ್ಯವಸ್ಥೆ ಮಾಡ್ರಿ. ಅವ್ರಿಗೆ ಎಲ್ಲೋ ಎಷ್ಟೋ ಮಂದಿ ಪೊಲೀಸರ ಕಾಟ ಕೊಡ್ತಾರ, ಎಲ್ಲೋ ಗಾಡಿ ಹಿಡಿತಾರ, ತೊಂದರೆ ಮಾಡ್ತಾರ. ಅವನ್ ಸಮಸ್ಯೆಗಳನ್ನ ಪರಿಹಾರ ಮಾಡ್ರಿ. ಅವಾಗ ಅವ್ರ ಮನಸ್ಸಿನೊಳಗೆ ನಾವ್ ಇರ್ತೀವಿ. ಮುಖಂಡರಕ್ಕಿಂತ ಮುಂಚೆ ನಾವು ದೊಡ್ಡ ಈ ಶಾಲ್ ಅವ್ರ ಕಣ್ಣಲ್ಲಿ ಇರುತ್ತೆ. ಇಂಥ ಪಕ್ಷದವ್ರು ಮಾಡಾರಪ್ಪ, ಸಮಸ್ಯೆಗಳ ಬಗೆಹರಿಸ್ಯಾರ ಅಂದಾಗ ಒಬ್ಬರಿಗೆ ತಾಯಿಗೆ ನಾವು ಮನೆ ಕೊಡ್ಸಿದ್ವಿ ಅಂದ್ರ ನನ್ಗ ಸಾಯಿ ಮಠ ನೆನೆಸ್ತಾಳು. ಯಾಕಪ್ಪ ಅಂದ್ರ ಇಲ್ಲಪ್ಪ ಯಾರು ಮಾಡಕ್ ಆಗ್ಲಾರ್ದಂತ ಒಂದು JDS ಪಕ್ಷದ ಹೆಣ್ಮಗಳ ಮಾಡ್ಯಾಳ ಅಂತ